ಅದೇ ನಮಗೆ ಗೊತ್ತಿರುವ ಹಾಗೆ ಉಡುಪಿ ಶಾಸಕರು ನಮ್ಮ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿ ನಾವು KPCC ಒಂದು ಮಾರ್ಗದರ್ಶನ ಒಂದು ಪ್ರೆಸಿಡೆಂಟ್ಗಳಿಗೆ ಕಾರ್ಯದಲ್ಲಿ ಒಂದು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಬ್ಲಾಕ್ ಕೊಟ್ಟಿದ್ದಾರೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಮಾಡಿ ಅದು ಬಗ್ಗೆ ಈ ರೀತಿ ಅಪರಾಧ ಕ್ರಮ ಅಂತ ಅಲ್ಲಿ ಪೋಸ್ಟ್ಗೂ ಎಲ್ಲದಕ್ಕೂ ರಿಪೀಟೆಡ್ ಆಗಿ ಆಯ್ತು ಅಂತಂದ್ರೆ ಮತ್ತೆ ಬೇರೆ ಕ್ರಮ ನಿನ್ನೆ ಹೋಗಿ ನೋಟಿಸ್ ನಿನ್ನೆ ಕೊಟ್ಟು ಬಿಟ್ಟಿದ್ದಾರೆ. ಮಾತಾಡಬಾರ್ದು. ಪಬ್ಲಿಕ್ ಪೀಸ್ ಡಿಸ್ರಪ್ಟ್ ಆಗುತ್ತೆ ಅಂದ್ರೆ ಯಾರೇ ಆಗಲಿ ಯಾವುದೇ ಜವಾಬ್ದಾರಿ ಸ್ಥಾನದಲ್ಲಿ ಇರಲಿ ಯಾರು ಕೂಡ ಮಾತಾಡಬಾರ್ದು. ಅದನ್ನ ಎಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನೋಡಿ, ಬಾಬ್ರಿ ಮಸೀದಿ ಅಂತೆ ನಿಮ್ಮನ್ನು ಧ್ವಂಸ ಮಾಡುತ್ತೇವೆ ಅಂತ. ಅಂದ್ರೆ ಬಾಬ್ರಿ ಮಸೀದಿ ಮಾಡಿದ್ರ ಬಗ್ಗೆ ಹೆಮ್ಮೆ ಪಡ್ಕೊಳ್ತಾರೆ, ಆ ವಿಷಯವನ್ನ ಜನರಿಗೆ ಮತ್ತೆ ನೆನಪು ಮಾಡ್ತಾರೆ. ಹಾಗೆ ನಿಮ್ಮ ಧ್ವಂಸ ಮಾಡ್ತೇವೆ ಅಂತ ಮಾತಾಡಬಾರ್ದು. ಯಾರೇ ಆಗಲಿ ಮಾತಾಡ್ತಾರೆ. ಆದ್ರೆ ಅವ್ರಿಗೆ ಒಂದು ನೆನಪಿರ್ಬೇಕು, ಯಾವ ಕನ್ನಡಕ ಪ್ರಭಾಕರ ಕೊಟ್ಟು ಸ್ಟೇಷನ್ ಹೋಗಿ ಉದ್ಘಾಟಿಸ್ತಾ ಇದ್ರು, ಕನ್ನಡಕ ಪ್ರಭಾಕರ ಕೊಟ್ಟರೆ ಸ್ಟೇಷನ್ಗೆ ಒಂದು ಸಹಿ ಹಾಕೋ ಪರಿಸ್ಥಿತಿ ಕಾನೂನು ಕೊಟ್ಟಿದ್ರು. ಕಾನೂನು ಎಲ್ಲರಿಗೂ ಒಂದೇ. ಇವರು ಅರ್ಥ ಮಾಡ್ಕೊಳ್ಬೇಕು. ಮಾತಿನಿಂದ ನಾನು ನಮ್ಮೂರಿಗೆ ಒಂದು ಚಪ್ಪಳಿಗೆ ತೀಸ್ಕೊಂಡಿದ್ದೀನಲ್ಲ, ಅದು ಕಾನೂನು ಅಲ್ಲ. ಪ್ರಚೋದನಕಾರಿ ಭಾಷಣ ಯಾರು ಮಾಡೋದ್ರಿಂದ ಅದು ಮತ್ತೆ ಯಾರು ಇನ್ನೋಸೆಂಟ್ ಆ ಉದ್ದೇಶದಿಂದ ಯಾರು ಕೂಡ ಮಾತಾಡ್ತಾರೆ. ಅದ್ರ ಬಗ್ಗೆ ಅಲ್ಲಿ ಕ್ರಮ ಅದ್ರ ಬಗ್ಗೆ ತಲೆಬಿಸಿ ಮಾಡಿ ನಾನು ನಂಬರ್ ಹಾಕಿ ಕೊಡ್ತೇನೆ. ಅದಕ್ಕೆ ಉಡುಪಿ ಶಾಸಕರಾಗಿರುವ ಸನ್ಮಾನ್ಯ ಯಶ್ಪಾಲ್ ಸುವರ್ಣರವರು ಕಾಂಗ್ರೆಸ್ ನಾಯಕರು ಮತ್ತು ವಿಪಕ್ಷದ ಮುಖಂಡರಾಗಿರುವ ರಾಹುಲ್ ಗಾಂಧಿಯವರ ವಿರುದ್ಧ ನೀಡಿರುವ ಹೇಳಿಕೆಯನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತದೆ. ಒಬ್ಬ ರೌಡಿ ಹಿನ್ನೆಲೆ ಉಳ್ಳವನು ಏನೆಲ್ಲ ಮಾಡ್ತಾನೆ ಹೇಳಿದರೆ ಅದಕ್ಕೆ ಉದಾಹರಣೆ ಇದೆ. ಒಬ್ಬ ರೌಡಿ ಹಿನ್ನೆಲೆಯವನು ಶಾಸಕರಾಗಿ ಆಯ್ಕೆ ಆದರೆ ಏನೆಲ್ಲ ಪರಿಸ್ಥಿತಿ ಆಗ್ತದೆ ಅನ್ನೋದಕ್ಕೆ ಉಡುಪಿಯ ಯಶ್ಪಾಲ್ ಸುವರ್ಣರವರೇ ದೊಡ್ಡ ಉದಾಹರಣೆ. ನನಗೆ ಅವರ ಬಗ್ಗೆ ಮರುಕ ಇದೆ, ಅವರ ಬಗ್ಗೆ ಆಕ್ರೋಶದ ಜೊತೆಯಲ್ಲಿ ಅವರ ಬಗ್ಗೆ ಮರುಕ ಇದೆ. ಯಾಕೆ ಹೇಳಿದರೆ ಒಬ್ಬ ಶಾಸಕನಾಗಿ ಏನು ಮಾತನಾಡಬೇಕು ಅನ್ನುವಂಥದ್ದೇ ಅವನಿಗೆ ಗೊತ್ತಿಲ್ಲ. ಅದರಿಂದ ಬೇಸರ ಯಾರ ವಿರುದ್ಧ ಹೇಳಿದರೆ ಉಡುಪಿಯ ಜನತೆಯ ವಿರುದ್ಧ. ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಎಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿದ್ದೀರಿ? ಕ್ರಿಮಿನಲ್ ಹಿನ್ನೆಲೆಯಿಂದ ಜೈಲಿನಲ್ಲಿ ಇರಬೇಕಾದ ಒಬ್ಬ ವ್ಯಕ್ತಿಯನ್ನು ವಿಧಾನಸೌಧ ಕಳಿಸಿದರೆ ಏನು ಪರಿಸ್ಥಿತಿ ಆಗೋದಕ್ಕೆ ಈ ಯಶ್ಪಾಲ್ ಸುವರ್ಣಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಅವರು ಹೇಳಿರುವಂಥದ್ದು ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತೆ ರಾಹುಲ್ ಗಾಂಧಿಯನ್ನು ಧ್ವಂಸ ಮಾಡ್ತೀವಿ ಅಂತ. ಇವರಿಂದ ಆಗ್ತದ? ಮಾತಿನ ಚಪಲಕ್ಕೆ ಹೇಳಬೇಕು, ಪ್ರಚಾರಕ್ಕಾಗಿ ಹೇಳಬೇಕು ವಿನೋದ ಇವರು ಆಗ್ತದ? ಈ ದೇಶಕ್ಕೆ ಎರಡೆರಡು ಪ್ರಧಾನಮಂತ್ರಿ ಕೊಟ್ಟಿರತಕ್ಕಂಥ ಅದು ಗಾಂಧಿ ಕುಟುಂಬ, ಅವರಲ್ಲಿ ಇವರ ಯೋಗ್ಯತೆ ಇಲ್ಲ. ಇವರು ಎಲ್ಲಿದ್ದವರು? ಇವರು ಫುಟ್ಪಾತಲ್ಲಿ ಇದ್ದವರು. ಇವರು ಎಲ್ಲಿದ್ದವರು? ನಿಮಗೆ ಒಂದು ಶಾಸಕರಾಗಿ ಅವಕಾಶ ಕೊಟ್ಟದೇ ಅದು ನಿಮ್ಮ ಎಷ್ಟೋ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ಬೇಕು ನೀವು. ರಾಹುಲ್ ಗಾಂಧಿ ವಿರುದ್ಧ ತಾವು ಮಾತಾಡ್ತೀರಿ. ಬಾಬ್ರಿ ಮಸೀದಿ ಅಂದರೆ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ರ ಬಗ್ಗೆ ನೀವು ಹೆಮ್ಮೆಯಿಂದ ಹೇಳ್ಕೊಳ್ತೀರಿ. ಇವತ್ತು ಬಾಬ್ರಿ ಮಸೀದಿ ಅನ್ನುವಂಥ ಕೂಡ ಒಂದು ಧರ್ಮದ ದೇವರು ಇರುವ ಸ್ಥಳ, ಅದು ನಂಬಿಕೆಯ ಸ್ಥಳ. ಅದು ಹೊರದಾಗ ನೀವು ದೊಡ್ಡ ಜನ ಆಗಿದ್ದೀರಿ ಅಂತಂದರೆ ಅದಕ್ಕೆ ನಿಮಗೆ ಕಾಲವೇ ಉತ್ತರ ಕೊಡ್ತದೆ, ಅದು ಯಾರೇ ಆಗಿರಲಿ. ಆದರೆ ರಾಹುಲ್ ಗಾಂಧಿಯವರ ವಿರುದ್ಧ ತಾವು ಮಾತಾಡಬೇಕಾದ್ರೆ ಆಲೋಚನೆ ಮಾತಾಡಬೇಕು, ಪ್ರಚಾರದ ಗೀಳನ್ನು ಬಿಡಬೇಕು. ಒಬ್ಬ ಶ್ರೇಷ್ಠ ನಾಯಕ ಇಡೀ ದೇಶದಲ್ಲಿ ಇವತ್ತು ಉದ್ದಗಲಕ್ಕೆ ಸುಮಾರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಏಕೈಕ ರಾಜಕಾರಣಿ ಯಾರು ಹೇಳಿದರೆ ರಾಹುಲ್ ಗಾಂಧಿಯವರು. ಇವತ್ತು ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಆದಿವಾಸಿಗಳ ಬಗ್ಗೆ, ದಲಿತರ ಬಗ್ಗೆ ವಿಶೇಷ ಕಾಳಜಿಯನ್ನು ಉಳ್ಕೊಂಡು ಇಡೀ ದೇಶ ಸುತ್ತುತ್ತಿರುವವರು ಇವತ್ತು ರಾಹುಲ್ ಗಾಂಧಿಯವರು. ಇಡೀ ಯುವ ಸಮುದಾಯ ರಾಹುಲ್ ಗಾಂಧಿಯವರ ಜೊತೆ. ಅಂಥ ವ್ಯಕ್ತಿಯ ಬಗ್ಗೆ ತಾವು ಧ್ವಂಸ ಮಾಡ್ತೀರಿ ಅಂತ ತಾವು ಮಾತಾಡಿದರೆ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ನಮಗೆ ತಿಳಿತದೆ. ಉಡುಪಿ ಅನ್ನುವಂಥದ್ದು ಅದು ಕೃಷ್ಣನ ನಾಡು ಅಂತ ಹೇಳ್ತಾರೆ. ಕನಕದಾಸರಿಗೆ ದೇವರು ಒಲಿದ ಸ್ಥಳ, ಅದು ಪವಿತ್ರ ಪುಣ್ಯ ಸ್ಥಳ. ಅಂಥ ಸ್ಥಳದಲ್ಲಿ ನಿಂತುಕೊಂಡು ಇಂಥ ಮಾತುಗಳು ಅದು ನಿಮಗೆ ಶೋಭೆ ಅಲ್ಲ. ನಿಮ್ಮ ಯೋಗ್ಯತೆ ಎಷ್ಟು ಅನ್ನುವಂಥದ್ದು ಈ ನಿಮ್ಮ ಹೇಳಿಕೆಯಿಂದ ಅರ್ಥ ಆಗ್ತದೆ ಅನ್ನುವಂಥದ್ದು. ನಾವು ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತೇವೆ. ಅವರ ವಿರುದ್ಧ ಈಗಾಗಲೇ FIR ಬೇರೆ ಬೇರೆ ಕಡೆಯಲ್ಲಿ ದಾಖಲಾಗಿದೆ. ನಾವು ಕೂಡ ನಗರ ಠಾಣೆಯಲ್ಲಿ ದೂರು ದಾಖಲಿಸ್ತೇವೆ. ಕಠಿಣ ಕ್ರಮಕ್ಕಾಗಿ ಆಗ್ರಹವನ್ನು ಮಾಡಿದ್ದೇವೆ.